ಹೌದ್ರಿ ಅತ್ತಿಯವ್ರ, ಮಂಗಲಕ್ಕವ್ರಿಗೆ ಆರೋಗ್ಯ ಸರಿ ಇಲ್ಲ. ದಿನ ಬಾ ಅಂದ್ರೆ ಹೆಂಗೆ ಬರ್ತಾರೆ ಹೇಳ್ರಿ? ಪಾರಾಯಣಕ್ಕೂ ತೊಂದರೆ ಆಗ್ತದರಿ. ಸುಧಾ ಅವರಾದ್ರ ಮುದುಕೆಲ್ಲ ತದಿಕೆಲ್ಲ. ಸುಮ್ಮನೆ ನಕರಿ ಮಾಡಿದ್ ನೋಡ್ರಿ. ದಿನಾಲೂ ಬಂದ್ರ ಅತ್ತಿಯವರಿಗೂ ಚಲೋ ಆಗ್ತದ, ಪಾರಾಯಣನೂ ಠೀಕ್ ಆಗ್ತದ. ಏನಂತೀರಿ ಸುಧಾ? ರಾಧಕ್ಕವ್ರ, ನಾ ಏನು ಮಾಡಬೇಕೋ ಅದನ್ನು ಮಾಡ್ತೀನಿ, ನೀವು ಚಿಂತೆ ಮಾಡಬೇಡ್ರಿ. ಹಂಗಾದ್ರೆ ಗುಡಿಗೆ ಹೋಗೋಣ ನಡ್ರಿ. ಚಲೋ ದಿನ ಯಾವುದದ ಅಂತ ಪಂಡಿತರನ್ನ ಕೇಳೋಣ. ಹೌದು ಹೌದು, ನಡೀರಿ ಹೋಗೋಣ. ಪೂಜಾಕ್ಕೆ ಏನೇನು ಸಾಮಾನು ಬೇಕು ಯಾದಿ ಬರ್ಸ್ಕೊಂಡು ಬರೋಣ. ಸುಧಾ, ನಾವು ಅಲ್ಲಿಂದನ ಆಶ್ರಮಕ್ಕೆ ಹೋಗೋಣ. ನಂದಿನಿ, ಸಾನ್ವಿ, ಲಗು ಬರ್ರಿಲ್ಲೇ. ಅತ್ತಿಯವರ ಕರೆದ್ರಿ? ಹಾಂ ನಂದಿನಿ, ಸುಧಾ ಮತ್ತು ಮಂಗಲಕ್ಕ ನಮ್ಮ ಮನೆ ಒಳಗೆ ಶ್ರೀರಾಮಚರಿತ ಪಾರಾಯಣ ಇಟ್ಕೊಡ್ರಿ ಅಂತಂದ್ರು. ಮುಂದೆ ನಿಂತು ಅವರ ಎಲ್ಲ ನೋಡ್ಕೋತಾರೆ. ಅದಕ್ಕೆ ನಾವೀಗ ಗುಡಿಗೆ ಹೊಂಟೇವಿ. ಪಂಚಾಂಗ ತೆಗೆಸ್ಲಿಕ್ಕೆ ನೀನು ಬಂದ್ಬಿಡಲ್ಲ. ನಾನ್ರಿ ಬ್ಯಾಡ್ರಿ ಅತ್ತಿಯವರ, ನಾ ಬಂದ್ರೆ ಹುಡುಗರು ಅಷ್ಟೇ ಆಗ್ತಾರೆ ಮನೆಯೊಳಗೆ. ಇವ್ರು ಬೇರೆ ಮನ್ಯಾಗಿಲ್ಲ, ನೀವು ಹೋಗ್ಬರ್ರಿ, ನಾ ಮನ್ಯಾಗ ಇರ್ತೀನಿ. ನಿಂದೊಂದು ಮನೆ ಒಳಗೆ ಕಾರಂತರ ಇರುವುದಿಲ್ಲೇನು? ಹುಡುಗರ ಜೋಡಿ ಅವ್ರು ಇರ್ತಾರ ತಗೋ. ಕಾರಂತ್ರ, ಕಾರಂತ್ರ, ಬನ್ನಿ ಅವರ. ನೋಡ್ರಿ, ನಾವೆಲ್ಲ ಈಗ ಗುಡಿಗೆ ಹೊಂಟೇವಿ. ಮನೆ ಒಳಗೆ ಸಾಗರ ಸೂರಜು ಇರ್ತಾರ. ಅವ್ರ ಬಗ್ಗೆ ಕಾಳಜಿ ಇರಲಿ. ಹೊಟ್ಟಿನತ್ತಿ ಬರೋಬ್ಬರಿ ನೋಡ್ಕೊರ್ರಿ. ಆತೇನವ, ಈಗರ ಚಿಂತೆ ಹರಿತಾ ನಿಂದು? ಹಿಂಗೆ ಹೋಗಿ ಹಂಗೆ ಬರೋದು. ಅಲ್ಲೇ ನಾವು ರಂಗೋಲಿ ಹಾಕುದದ ಏನವಾ? ಸಾನ್ವಿನೂ ಕರ್ಕೊಂಡು ಹೋಗೋಣ. ಕರಿಯಕಿನ್ನ. ಹ್ಞೂ ರೀ. ಸಾನ್ವಿ, ಸಾನ್ವಿ, ಸಾನ್ವಿ. ಅತ್ತಿಯವ್ರೆ, ನೀವು ಅಪ್ಪಣೆ ಕೊಟ್ರ ನಿಮ್ಮ ಜೋಡಿ ಗುಡಿಗೆ ನಾನು ಬರ್ತೀನಿ ರೀ. ಅಯ್ಯ, ಇದು ಕೇಳು ಮಾತೇನ್ರಿ? ಗುಡಿಗೆ ಬರ್ಲಿಕ್ಕೆ ಯಾರ ಅಪ್ಪಣೆ ಹಾಕ್ಬೇಕು? ಬರಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ.
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.